ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ವ್ಲಾಗ್ ಅಲ್ಲಿ ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಮಗೆ ಯಾವ ಒಂದು ಮೆಸೇಜಸ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗು. ಯಾರೆಲ್ಲ ರಾಯರ್ ಭಕ್ತರಿದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅಂಡ್ ಆಲ್ಸೋ ಇವತ್ತು ನಾನು ಕಾರ್ಡ್ ಶಫಲ್ ಮಾಡಿ ಆಲ್ರೆಡಿ ಕಾರ್ಡ್ಸ್ ತೆಗೆದು 5 ಕಾರ್ಡ್ಸ್ ಇಟ್ಟಿದ್ದೀನಿ. ಅಂಡ್ ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗ್ದಿದ್ದೀನಿ. ಸೊ ನೋಡೋಣ ಇವತ್ತು ಕಾರ್ಡ್ ರಾಘವೇಂದ್ರ ಸ್ವಾಮಿಗಳ ಕಡೆಯಿಂದ ಯಾವ ಒಂದು ಮೆಸೇಜಸ್ ನಮ್ಗೆ ಸಿಗತ್ತೆ ಅಂತ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡ್ಬೋದು. ಓಕೆನಾ? ಸೊ ತಡ ಮಾಡದೆ ನಾವು ರೀಡಿಂಗ್ ನ ಶುರು ಮಾಡೋಣ. ನೋಡೋಣ ಏನೆಲ್ಲ ಬರುತ್ತೆ ಅಂತ ಹೇಳಿ. ನಮಗೆ ಮೊದಲನೇ ಕಾರ್ಡು ಪೇಜ್ ಆಫ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸಾರಿ. ಸೊ ಈ ಕಿಂಗ್ ಆಫ್ ಪೆಂಟಿಕಲ್ಸ್ ಏನು ನಮಗೆ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ. ತುಂಬಾ ಯಾವುದೋ ಒಂದು ವಿಚಾರದ ಸಲುವಾಗಿ ತುಂಬಾ ಪರ್ಟಿಕ್ಯುಲರ್ ಆಗಿ ತುಂಬಾನೇ ಕೇರ್ ಕೊಟ್ಟು ಅದಕ್ಕೆ ಕಾರ್ಯನ ಮಾಡಿ ಮುಗಿಸ್ಲೇಬೇಕು ಅಂತ ಹೇಳಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿರೋಂಥದ್ದು ಕಾಣಿಸ್ತಾ ಇದೆ. ಅಂಡ್ ನಿಮಗೆ ನಿಮ್ ಲೈಫ್ ಅಲ್ಲಿ ಸೆಕ್ಯೂರಿಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ. ಅಂಡ್ ಮನಿಗೋಸ್ಕರ ತುಂಬಾ ವರ್ಕ್ ಮಾಡ್ತಿರೋದು, ಮತ್ತೆ ಬಿಸ್ನೆಸ್ ನ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಕಾರ್ಯರೂಪಕ್ಕೆ ತಗೊಂಡ್ಬರ್ಬೇಕು ಅಂತ ಹೇಳಿ ತುಂಬಾ ಜನ ಹಾರ್ಡ್ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ. ನಿಮ್ಮ ಫಿನಾನ್ಸ್, ನಿಮ್ಮ ಲೈಫ್ ಅಲ್ಲಿ ಹಣ ಅನ್ನೋದು ಇಟ್ ಈಸ್ ಗೆಟಿಂಗ್ ಬೆಟರ್. ಓಕೆ, ಫಿನಾನ್ಸ್ ಇಸ್ ಗೆಟಿಂಗ್ ಬೆಟರ್ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಹಣ ನಿಮ್ಮ ಲೈಫ್ ಅಲ್ಲಿ ಮೊದ್ಲೇ ಹೆಂಗಿತ್ತೋ ಗೊತ್ತಿಲ್ಲ, ಬಟ್ ಇನ್ಮೇಲಂತೂ ತುಂಬಾನೇ ಚೆನ್ನಾಗಿ ನಿಮ್ಮ ಲೈಫಿಗೆ ಹಣದ ಹರಿವು ಜಾಸ್ತಿ ಆಗುವಂತದ್ದು ಕಾಣಿಸ್ತಾ ಇದೆ. ಅಂಡ್ ತುಂಬಾ ಜಾಸ್ತಿ ಜನ ಲ್ಯಾಂಡ್ ಮತ್ತೆ ಪ್ರಾಪರ್ಟಿನ ಬೈ ಮಾಡ್ತಿರೋವಂಥದ್ದು ಕಾಣಿಸ್ತಾ ಇದೆ. ನಿಮ್ಮ ಲೈಫ್ ಬೆಟರ್ ಆಗ್ತಿರೋವಂಥದ್ದು. ನಿಮಗೆ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ಹಂಗಾಗಿ ನೀವೇನೇ ಮಾಡಿದ್ರು ತುಂಬಾ ಪ್ಲಾನ್ಡ್ ಆಗಿ ಮಾಡೋವಂಥವ್ರು. ಆಮೇಲೆ ತುಂಬಾ ಲಾಯಲ್ ಆಗಿ ನೀವು ಜನಗಳ ಜೊತೆ ವರ್ತನೆ ಮಾಡುವಂತದ್ದು ಕೂಡ ಕಾಣಿಸ್ತಾ ಇದೆ. ಅಂಡ್ ನೀವೇನೇ ಫೋಕಸ್ ಮಾಡಿ ಯಾವುದೇ ವಿಚಾರನ ಕೈಗೆತ್ಕೊಂಡ್ರು ಕೂಡ ಅದನ್ನ ಕಾರ್ಯರೂಪಕ್ಕೆ ತಂದೆ ತರ್ತೀರಾ. ಯಾವುದೇ ಕೆಲ್ಸನ ಅರ್ಧಕ್ಕೆ ನೀವು ನಿಲ್ಲಿಸುವಂತದ್ದು ಮಾಡಲ್ಲ. ಅದನ್ನ ಫಿನಿಶ್ ಮಾಡಿನೇ ನೀವು ಬಿಡೋದು, ಅದನ್ನ ಸಂಪೂರ್ಣ ಮಾಡಿನೇ ನೀವು ಬಿಡೋದು. ನಿಮ್ಮ ಫಿನಾನ್ಸ್ ಸ್ಟೇಬಲ್ ಆಗ್ತಾ ಇದೆ. ಅಂಡ್ ಆಲ್ಸೋ ತುಂಬಾ ಸೆಕ್ಯೂರ್ಡ್ ಆಗಿ ಪ್ಲಾನ್ ಮಾಡ್ತಿರೋವಂಥದ್ದು ಕಾಣಿಸ್ತಾ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಲೈಫಿಗೆ ತುಂಬಾನೇ ಬ್ಲೆಸ್ಸಿಂಗ್ಸ್ ನ ರಾಯರು ತಗೊಂಡ್ ಬರ್ತಿರೋದು ಕೂಡ ನನಗೆ ಕಾಣಿಸ್ತಾ ಇದೆ. ಲಕ್ಸುರಿನ ನೀವು ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇಟ್ಸ್ ಲೈಕ್ ಫಾದರ್ಲಿ ಎನರ್ಜಿ ಇರುವಂತ ಕಾರ್ಡು. ಡೆಫಿನೆಟ್ಲಿ ನೀವು ನಿಮ್ಮ ಮನೆಯಲ್ಲಿ ತಂದೆ ಯಾವ ತರ ನಿಮ್ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತಾರಲ್ವಾ, ಅದೇ ತರ ನೀವು ಕೂಡ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸೋ ಕೂಡ ನನಗೆ ಮೊದಲನೇ ಕಾರ್ಡಲ್ಲಿ ತೋರಿಸ್ತಾ ಇದೆ. ವಿತ್ ದ ಬ್ಲೆಸ್ಸಿಂಗ್ಸ್ ಅಂದ್ರೆ ದೇವರ ಆಶೀರ್ವಾದದ ಜೊತೆಲಿ ನೀವು ಇದೆಲ್ಲ ಮಾಡುವಂತದ್ದು ಕೂಡ ನನಗೆ ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಕಾರ್ಡು ಬಂದ್ಬಿಟ್ಟು ನನಗೆ ಸೆಕೆಂಡ್ ಕಾರ್ಡು 3 ಆಫ್ ಕಪ್ಸ್ ಬಂದಿದೆ. ಸೊ ಈ 3 ಆಫ್ ಕಪ್ಸ್ ಬಂದ್ಬಿಟ್ಟು ನಮಗೆ ಯಾವುದೋ ಒಂದು ವಿಚಾರದಲ್ಲಿ ನೀವು ಸೆಲೆಬ್ರೇಟ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಸೆಲೆಬ್ರೇಷನ್ ಮತ್ತೆ ನಿಮ್ ಫ್ರೆಂಡ್ಸ್ ನೆಲ್ಲ ಕರೆದ್ಬಿಟ್ಟು ರಿಯೂನಿಯನ್ ಮಾಡ್ಕೊಂಡು ಸೋಷಿಯಲೈಸ್ ಆಗೋದು ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ನಿಮ್ಮ ಬಿಸ್ನೆಸ್ ಅಲ್ಲಿ ಏನಾದ್ರು ಸಕ್ಸಸ್ ನ ನೀವು ಪಡ್ಕೊಂಡ್ರೆ ಆ ಒಂದು ವಿಚಾರದಲ್ಲಿ ನೀವು ಪಾರ್ಟಿ ಮಾಡುವಂತದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಓಕೆನಾ? ನಿಮ್ಮ ಫ್ರೆಂಡ್ಸ್ ನೆಲ್ಲ ಕರಿತೀರಾ, ಜೊತೆಲಿ ಪಾರ್ಟಿ ಮಾಡ್ತೀರಾ, ಅವ್ರ ಜೊತೆ ರಿಯೂನಿಯನ್ ಆಗೋದು ಕಾಣಿಸ್ತಾ ಇದೆ. ಅಂಡ್ ಒಂಥರ ಅಕೇಶನ್ ಎಲ್ಲಾರ್ನು ಮೀಟ್ ಮಾಡ್ಬಿಟ್ಟು ನೀವು ಎಂಜಾಯ್ ಮಾಡುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಇಟ್ಸ್ ಲೈಕ್ ತುಂಬಾ ಜನಗಳ ಜೊತೆ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ತುಂಬಾ ಫನ್ ಮಾಡೋದು ಕಾಣಿಸ್ತಾ ಇದೆ. ಒಂಥರ ಕೆಲಸ ಮಾಡಿ ಸುಸ್ತಾಯ್ತಪ್ಪ, ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಹೇಳಿ ಬ್ರೇಕ್ ತಗೊಳ್ತಿರೋದು ಕೂಡ ಕಾಣಿಸ್ತಾ ಇದೆ. ಅಂಡ್ ತುಂಬಾ ಜನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿದ್ರೆ ಅವ್ರ ಜೊತೆ ಟೆಕ್ಸ್ಟ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು, ಎಂಜಾಯ್ ಮಾಡೋದು, ಈ ತರ ಎನರ್ಜಿ ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಒಂಥರ ಹ್ಯಾವಿಂಗ್ ನೈಸ್ ಟೈಮ್, ತುಂಬಾ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಈ ತರ ಒಂದು ಎನರ್ಜಿ ಕೂಡ ಸೆಕೆಂಡ್ ಕಾರ್ಡ್ ಅಲ್ಲಿ ನನಗೆ ಗೊತ್ತಾಗ್ತಾ. ಸೊ ಇನ್ನು ನಮಗೆ ಥರ್ಡ್ ಕಾರ್ಡ್ ಬಂದು ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಸೊ ಈ ಕ್ವೀನ್ ಆಫ್ ಸಾರ್ಟ್ಸ್ ನಮಗೆ ಏನಂತ ಎನರ್ಜಿ ಅಂತ ಹೇಳಿದ್ರೆ ತುಂಬಾನೇ ಜಾಸ್ತಿ ಒಂಥರ ರೂಲಿಂಗ್ ಎನರ್ಜಿ ತೋರಿಸ್ತಾ ಇದೆ. ಅಂಡ್ ಇದು ಆಲ್ಸೋ ಒಂದು ಫೆಮಿನೈನ್ ಎನರ್ಜಿ ಇರುವಂತ ಕಾರ್ಡು. ನೀವು ಇನ್ ಕೇಸ್ ಏನಾದ್ರು ಫೆಮಿನೈನ್ ಎನರ್ಜಿ ಅಥವಾ
ಗರ್ಲ್ ಅಥವಾ ಲೇಡೀಸ್ ಈ ತರ ಆಗಿದ್ರೆ ನೀವು ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ತುಂಬಾನೇ ಜಾಸ್ತಿ ರೂಲ್ ಮಾಡ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಅಂದ್ರೆ ನಿಮ್ಮ ಪವರ್ನ ತೋರಿಸುವಂತ ಟೈಮು ಇದು ಆಗಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಮೇ ಬಿ ನೀವು ತುಂಬಾ ಜನಕ್ಕೆ ನೀವ್ ಯಾರು ಅಂತ ಹೇಳಿ ತೋರಿಸುವಂತ ಒಂದು ಟೈಮ್ ಕೂಡ ಬಂತು ಅಂತ ಅನ್ಸುತ್ತೆ. ನೀವು ಸೆಲ್ಫ್ ಮೇಡ್ ನಿಮ್ಮ ಒಂದು ಐಡೆಂಟಿಟಿನ ನೀವೇ ಕ್ರಿಯೇಟ್ ಮಾಡ್ಕೊಂಡಿರುವಂತದ್ದು ಅಂಡ್ ಆಲ್ಸೋ ತುಂಬಾ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಅಂಡ್ ತುಂಬಾನೇ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ ಮೇಲ್ ಬಂದಿರುವಂತ ಪರ್ಸನಾಲಿಟಿಗಳು ಆಗಿರ್ಬೋದು. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಬೆಳಿಬೇಕು, ನಿಮ್ಮ ಜೊತೆಲಿ ಇರೋರು ಬೆಳಿಬೇಕು ಅಂತ ಹೇಳಿ ಆಸೆ ಪಡುವಂತ ವ್ಯಕ್ತಿತ್ವ ನಿಮ್ಮದು. ಮತ್ತೆ ತುಂಬಾನೇ ಒಂಥರ ಲೇಡಿ ಎನರ್ಜಿ ಕಾಣಿಸ್ತಾ ಇದೆ. ನೀವು ಪ್ರಾಪರ್ ಆಗಿ ಪ್ಲಾನ್ಸ್ ನ ಮಾಡುವಂತದ್ದು ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಬ್ರೈನ್ ನ ಯೂಸ್ ಮಾಡಿ ಕೆಲಸ ಮಾಡುವಂತದ್ದು, ತುಂಬಾ ಹಾರ್ಡ್ ವರ್ಕ್ ಮಾಡುವಂತದ್ದು. ಅಂಡ್ ತುಂಬಾನೇ ಇವತ್ತೇನಾದ್ರೂ ನೀವು ಸಕ್ಸಸ್ಫುಲ್ ಆಗಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ನೀವು ಹಿಂದೆ ಮಾಡಿರುವಂತಹ ಒಂದು ಹಾರ್ಡ್ ವರ್ಕ್ ಗಳೆಲ್ಲ ಸಾಕ್ಷಿ ಅಂತ ಹೇಳಿ ಅನಿಸ್ತಾ ಇದೆ. ತುಂಬಾನೇ ಬಾಸ್ ಆಗಿರ್ಬೇಕು, ಒಂಥರ ಬಾಸಿ ಎನರ್ಜಿ ಕಾಣಿಸ್ತಾ ಇದೆ. ಬಾಸ್ ಆಗಿರೋದಕ್ಕೆ ಇಷ್ಟಪಡುವಂತ ವ್ಯಕ್ತಿಗಳು ನೀವು. ಅಂಡ್ ತುಂಬಾನೇ ಚಾಲೆಂಜಸ್ ಗಳನ್ನ ದಾಟ್ಕೊಂಡು ಇವತ್ತಿನ ಒಂದು ಈ ಸಿಚುವೇಶನ್ ಅಲ್ಲಿ ಅಥವಾ ಇವತ್ತು ಏನು ಸಕ್ಸಸ್ ನೋಡ್ತಾ ಇದ್ದೀರಾ ಆ ಸಕ್ಸಸ್ ನ ನೀವು ನೋಡ್ಬೇಕು ಅಂತ ಹೇಳಿದ್ರೆ ತುಂಬಾನೇ ಚಾಲೆಂಜಸ್ ಗಳನ್ನ ದಾಟ್ಕೊಂಡು ಈ ಸಕ್ಸಸ್ ನ ಇವತ್ತು ನೋಡ್ತಾ ಇದ್ದೀರಾ ಅಂತ ಹೇಳಿ ನನಗನ್ನಿಸ್ತಾ ಇದೆ. ನಿಮ್ ಜೊತೆ ಯಾರನ್ನೂ ಮೆಸಪ್ ಮಾಡೋದಕ್ಕೆ ಆಗಲ್ಲ. ಇಟ್ಸ್ ಲೈಕ್ ನನ್ ಲೈಫ್ ನನಗೆ ನನ್ ಜೊತೆ ಮೆಸಪ್ ಮಾಡಬೇಡ ಅಂತ ಹೇಳ್ತಾರಲ್ಲ ಆ ತರ ನಿಮ್ಮ ಒಂದು ಏನೋ ಒಂದು ನಿಮ್ಮ ಬಿಸ್ನೆಸ್ ನ ನೀವು ಮೈಂಡ್ ಮಾಡ್ಕೊಳ್ಳೋ ಅಂತ ಅಂದ್ರೆ ನಂದ್ ಮಾತ್ರ ನನಗೆ ನಂದ್ ಎಷ್ಟಿದೆ ಅಷ್ಟು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರಲ್ಲ ಆ ತರ ಒಂದು ಎನರ್ಜಿ ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾನೇ ಬ್ರೈನಿ ಮತ್ತೆ ತುಂಬಾನೇ ಕೆಲವೊಂದು ಸರಿ ಡಾಮಿನೇಟಿಂಗ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಕೆಲವೊಬ್ಬರನ್ನ ಹಿಡ್ದಿಡೋದಕ್ಕೆ ಟ್ರೈ ಮಾಡುವಂತದ್ದು ಆ ತರ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಮೇ ಬಿ ಮುಂಬರುವ ದಿನಗಳಲ್ಲಿ ನೀವು ಬಿಸ್ನೆಸ್ ನ ಏನಾದ್ರು ರನ್ ಮಾಡ್ತಾ ಇದ್ರೆ ಅದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಸಕ್ಸಸ್ ನ ನೋಡುವಂತದ್ದು. ಯಾಕೆಂದ್ರೆ ನಿಮಗೆ ಜಾಸ್ತಿ ಬ್ರೈನ್ ನ ಯೂಸ್ ಮಾಡಿ ಐಡಿಯಾಸ್ ಗಳನ್ನ ಚೆನ್ನಾಗಿ ಕಾರ್ಯರೂಪಕ್ಕೆ ತರ್ತಾ ಇರೋದ್ರಿಂದ ಬಿಸ್ನೆಸ್ ಅಲ್ಲಿ ನೀವು ತುಂಬಾನೇ ಜಾಸ್ತಿ ಸಕ್ಸಸ್ ಕಾಣೋದು ಕಾಣಿಸ್ತಾ ಇದೆ. ಇಟ್ಸ್ ಲೈಕ್ ನೀವ್ ಏನ್ ಅನ್ಕೊಂಡಿದ್ದೀರಾ ಅದನ್ನ ನೀವು ಮಾಡಿ ಮುಗಿಸುವಂತದ್ದು, ಆ ಕೆಲ್ಸನ ನೀವು ಸಾಧಿಸುವಂತದ್ದು ಕೂಡ ಆ ತರ ಎನರ್ಜಿ ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸ್ಪೆಷಲಿ ಇದು ಫೆಮಿನೈನ್. ಯಾರೆಲ್ಲ ಲೇಡೀಸ್ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ಅವ್ರೇನಾದ್ರು ಇನ್ ಕೇಸ್ ಬಿಸ್ನೆಸ್ ಮಾಡ್ತಿದ್ರೆ ಅವರಿಗೆ ಈ ಕಾರ್ಡು ಡೆಫಿನೆಟ್ಲಿ ಅಪ್ಲೈ ಆಗತ್ತೆ. ನೀವು ಇದನ್ನ ಕ್ಲೈಮ್ ಮಾಡ್ಕೋಬಹುದು. ಇನ್ನು ನನಗೆ ನೆಕ್ಸ್ಟ್ ದ ಹೈ ಪ್ರಿಸ್ಟೆಸ್ ಬಂದಿದೆ. ಹೈ ಪ್ರಿಸ್ಟೆಸ್ ಬಂದ್ಬಿಟ್ಟು ತುಂಬಾನೇ ಜ್ಞಾನನ ಸಂಪಾದನೆ ಮಾಡ್ಕೋಬಹುದು. ಅಂಡ್ ಅಟ್ ದ ಸೇಮ್ ಟೈಮ್ ಹೈ ಪ್ರಿಸ್ಟೆಸ್ ಒಂದು ಮೇಜರ್ ಅರ್ಕಾನ ಕಾರ್ಡು. ತುಂಬಾನೇ ಸೀಕ್ರೆಟಿವ್ ಆಗಿರುವಂತ ಪರ್ಸನ್ ನೀವು. ಯಾರ ಜೊತೆನೂ ಏನು ಶೇರ್ ಮಾಡ್ಕೊಳಕ್ ಹೋಗಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ನೀವ್ ಹೆಂಗೆ ಅಂತ ಹೇಳಿದ್ರೆ ಸೈಲೆಂಟ್ ಆಗಿ ಎಲೆ ಹಿಂದೆ ಒಂದು ಕಾಯಿ ಇರತ್ತಲ್ಲ, ಎಲೆ ಮರೆ ಕಾಯಿ ಆ ತರ ಜೀವನ ಮಾಡುವಂತ ಜನ. ನೀವು ಜ್ಞಾನನ ಜಾಸ್ತಿ ಸಂಪಾದನೆ ಮಾಡ್ತಿದ್ದೀರಾ. ಅಂಡ್ ಇವಾಗ ನೀವು ಹೀಲಿಂಗ್ ಪೀರಿಯಡ್ ಅಲ್ಲಿ ಕೂಡ ಇರ್ಬೋದು. ಸಬ್ ಕಾನ್ಶಿಯಸ್ ಮತ್ತೆ ಕಾನ್ಶಿಯಸ್ ಮೈಂಡ್ ನ ತುಂಬಾನೇ ಜಾಸ್ತಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ತುಂಬಾ ಜ್ಞಾನನ ಸಂಪಾದನೆ ಮಾಡ್ಕೊಳ್ತಾ ಇದ್ದೀರಾ. ತುಂಬಾ ಹೊಸ ವಿಚಾರಗಳನ್ನ ನೀವು ಕಲ್ತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ಬೋದು. ಎಲ್ಲದ್ರಲ್ಲೂ ಪರಿಣಿತರು ಆಗ್ಬೇಕು ಅಂತ ಹೇಳಿ ಸೈಲೆಂಟ್ ಆಗಿ ಕೆಲಸ ಮಾಡ್ತಿರುವಂತದ್ದು ಕಾಣಿಸ್ತಾ ಇದೆ. ಅಂಡ್ ತುಂಬಾನೇ ಜಾಸ್ತಿ ಒಂಥರ ಸೀಕ್ರೆಟಿವ್, ಯಾರಿಗೂ ರೀಚ್ ಆಗಲ್ಲ, ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ತಮಗೆ ಅಂತ ಒಂದು ಬೌಂಡ್ರೀಸ್ ಗಳನ್ನ ಸೆಟ್ ಮಾಡ್ಕೊಂಡಿದ್ದೀರಾ. ಆ ಬೌಂಡ್ರಿಗಳಲ್ಲೇ ನೀವು ಜೀವನ ಮಾಡ್ತಿರುವಂತದ್ದು ಕೂಡ ಕಾಣಿಸ್ತಾ ಇದೆ. ಅಂಡ್ ರಿಲೇಶನ್ಶಿಪ್ ಅಲ್ಲಿ ಇನ್ ಕೇಸ್ ನೀವೇನಾದ್ರು ರಿಲೇಶನ್ಶಿಪ್ ಸಲುವಾಗಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಿಲ್ಲದೆ ಇರುವಂತ ಎಷ್ಟೊಂದು ವಿಚಾರಗಳು ಇರ್ಬೋದು. ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಕೂಡ ನೀವು ಮಾಡ್ಬೇಕಾಗತ್ತೆ. ತುಂಬಾ ಓಪನ್ ಅಪ್ ಆಗೋಂತ ವ್ಯಕ್ತಿ ಅಲ್ಲ. ಕೆಲವೊಂದ್ಸರಿ ಪೊಸೆಸಿವ್ ಕೂಡ ಆಗ್ಬಿಡ್ತೀರಾ. ತುಂಬಾ ಪ್ಯಾಷನೇಟ್ ಆಗಿದ್ದೀರಾ. ಆದ್ರೆ ಎಲ್ಲಾ ಜನಗಳಿಗೂ ನೀವು ರೀಚ್ ಆಗ್ತಾ ಇಲ್ಲ. ತುಂಬಾ ಲಿಮಿಟೆಡ್ ಪರ್ಸನ್ಸ್ಗೆ ಮಾತ್ರ ನೀವು ರೀಚ್ ಆಗೋದು, ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು, ಆ ತರ ಒಂದು ಎನರ್ಜಿ ನನಗೆ ಕಾಣಿಸ್ತಾ ಇದೆ. ಮೇ ಬಿ ಈ ಒಂದು ಕ್ವಾಲಿಟಿನ ನೀವು ಇಂಪ್ರೂವ್ ಮಾಡ್ಕೋಬಹುದು. ಜ್ಞಾನನ ಸಂಪಾದನೆ ಮಾಡ್ಕೊಳ್ಳೋದು ಓಕೆ, ಬಟ್ ಆದ್ರೆ ಲಿಮಿಟೆಡ್ ಜನಗಳ ಜೊತೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಲ್ಲ, ಈ ಬೌಂಡ್ರೀಸ್ ನ ಬ್ರೇಕ್ ಮಾಡಿ ಸ್ವಲ್ಪ ಎಲ್ಲರ ಜೊತೆ ಬೆರೆಯುವಂತದ್ದು, ಎಲ್ಲರ ಜೊತೆ ಮಾತಾಡುವಂತದ್ದು, ಎಲ್ಲರ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವಂತದ್ದು, ಈ ತರ ನೀವು ಪರ್ಸನಾಲಿಟಿನ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಇದು ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡನ್ನೂ ಈ ಕಾರ್ಡು ರೆಪ್ರೆಸೆಂಟ್ ಮಾಡುತ್ತೆ. ಹೈ ಪ್ರಿಸ್ಟೆಸ್ ಇಸ್ ಆಲ್ವೇಸ್ ಲೈಕ್
ತುಂಬಾ ಸೀಕ್ರೆಟಿವ್ ಅಂದ್ರೆ ತುಂಬಾ ಸೀಕ್ರೆಟಿವ್. ಜ್ಞಾನದ ಜ್ಞಾನದ ಜೊತೆ ತುಂಬಾ ಸೀಕ್ರೆಟಿವ್, ತುಂಬಾ ಬ್ರೈನಿ ಕೂಡ ಇರ್ತಾರೆ, ತುಂಬಾ ಸೀಕ್ರೆಟಿವ್ ಕೂಡ ಆಗಿ ಕೂಡ ಇರ್ತಾರೆ. ಸೊ ಈ ಒಂದು ಏನ್ ಹೇಳಿದ್ನಲ್ಲ, ಎಲ್ಲಾ ಜೊತೆ ಬೆರಿಬೇಕು, ಆ ತರ ಒಂದು ಕ್ವಾಲಿಟೀಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ಇನ್ನು ನಿಮಗೆ ಒಳ್ಳೇದಾಗತ್ತೆ. ಲಾಸ್ಟ್ ಅಲ್ಲಿ ನಮಗೆ ನೈಟ್ ಆಫ್ ಸೋರ್ಟ್ಸ್ ಬಂದಿದೆ. ಸೊ ಈ ನೈಟ್ ಆಫ್ ಸೋರ್ಟ್ಸ್ ಇನ್ನು ಮುಂಬರುವ ದಿನಗಳಲ್ಲಿ ಕೆಲವೊಂದು ಸತ್ಯಗಳು ನಿಮಗೆ ಗೊತ್ತಾಗ್ಬೋದು, ಅಥವಾ ಕೆಲವೊಂದು ಹ್ಯಾಶ್ ಟ್ರೂತ್ ಅಂದ್ರೆ ನಿಜವಾದ ಜನ ಯಾರು, ನನ್ ಜೊತೆ ಇಷ್ಟು ದಿನ ಯಾರು ನಾಟಕೀಯವಾಗಿ ಇದ್ರು, ಸೊ ಈ ತರ ವಿಚಾರಗಳೆಲ್ಲ ನಿಮ್ಗೆ ಗೊತ್ತಾಗುವಂತದ್ದು ಆಗ್ಬೋದು. ಅಂಡ್ ಕೆಲವೊಂದು ಸತ್ಯಗಳು ಬೆಳಕಿಗೆ ಬರುವಂತದ್ದು ಗೊತ್ತಾಗ್ತಾ ಇದೆ. ಜನಗಳು ಯಾರೆಲ್ಲ ಮುಖವಾಡ ಹಾಕೊಂಡು ನಿಮ್ ಜೊತೆ ಇಷ್ಟು ದಿನ ಟೈಮ್ ಸ್ಪೆಂಡ್ ಮಾಡ್ತಿದ್ರು, ಅಥವಾ ನಿಮ್ಮ ಹಿಂದೆ ಮುಂದೆ ಎಲ್ಲ ಇದ್ರು, ಅವರಲ್ಲಿ ನಿಮಗೆ ಯಾರು ಒಳ್ಳೆಯವರು ಅಥವಾ ಕೆಟ್ಟವರು ಯಾರು, ನನ್ ಜೊತೆ ಯಾರು ಕರೆಕ್ಟ್ ಆಗಿದ್ರು ಇಷ್ಟು ದಿನ ಅಂತ ಹೇಳಿ ಗೊತ್ತಾಗೋ ಅಂತ ಟೈಮ್ ಕೂಡ ನಿಮಗೆ ಬಂದಿದೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಅನ್ಪ್ರಿಡಿಕ್ಟಬಲ್. ನೀವು ಅನ್ಕೊಂಡಿರಲ್ಲ ಯಾವ್ದೋ ಒಂದ್ ಸತ್ಯ ಬೆಳಕಿಗೆ ಬರುವಂತದ್ದು, ಅದು ಕೂಡ ಆಗ್ಬೋದು. ಅಂಡ್ ಸಡನ್ ಆಗಿ ಅದು ಗೊತ್ತಾದ ತಕ್ಷಣ ನಿಮಗೆ ಒಂಥರ ಪೇನ್ಫುಲ್ ಆಗುವಂಥದ್ದು, ಸ್ಟ್ರೆಸ್ ಆಗುವಂಥದ್ದು, ಏನಪ್ಪಾ ನಾನು ಅನ್ಕೊಂಡೇ ಇರ್ಲಿಲ್ಲ ಇವ್ರು ಈ ತರನ ಅಂತ ಹೇಳಿ. ಅಂಡ್ ಇಟ್ಸ್ ಲೈಕ್ ಕೆಲವೊಬ್ಬರಿಗೆ ಇಲ್ಲಿ ವರ್ಕ್ ಪ್ಲೇಸ್ ಅಲ್ಲಿ ಆಗ್ಬೋದು, ಕೆಲವೊಬ್ಬರಿಗೆ ರಿಲೇಶನ್ಶಿಪ್ ಅಲ್ಲಿ ಆಗುವಂತದ್ದು ಕಾಣಿಸ್ತಾ ಇದೆ, ಕೆಲವೊಬ್ಬರಿಗೆ ಮನೆಗಳಲ್ಲೂ ಕೂಡ ಈ ಸಿಚುವೇಶನ್ ಆಗ್ಬೋದು. ಅಂಡ್ ನಿಮ್ದು ಅಲ್ದೇ ಇರುವಂತ ಒಂದು ಫೈಟ್, ನಿಮ್ದು ಅಲ್ದೇ ಇರುವಂತ ಒಂದು ಪ್ರಾಬ್ಲಮ್, ಅದಕ್ಕೆ ನೀವು ಸ್ಟ್ಯಾಂಡ್ ತಗೊಂಡು ನಿಂತ್ಕೋಬೇಕಾಗತ್ತೆ. ಯಾರೋ ವ್ಯಕ್ತಿಗಳು ತಪ್ಪು ಮಾಡ್ತಾರೆ, ಅದ್ರ ಪರವಾಗಿ ನೀವು ನಿಂತ್ಕೋಬೇಕಾಗತ್ತೆ. ಆ ತರ ಒಂದು ಚಾಲೆಂಜಸ್ ನ ನೀವು ಫೇಸ್ ಮಾಡ್ಬೇಕಾಗಿ ಬರ್ಬೋದು ಮುಂಬರುವ ದಿನಗಳಲ್ಲಿ. ಜಸ್ಟ್ ಕಾಮ್ ಡೌನ್ ಆಗಿ ಜಾಸ್ತಿ ರೆಸ್ಟ್ ಮಾಡಕ್ ಹೋಗ್ಬೇಡಿ, ಆ ಸಿಚುವೇಶನ್ ಹಂಗೆ ಹೋಗ್ಲಿ. ನೀವು ತಣ್ಣಗಿದ್ದ ಅದನ್ನ ಹ್ಯಾಂಡಲ್ ಮಾಡ್ಬೋದು, ನೀವು ಸಮಾಧಾನವಾಗಿದ್ದೆ ಅದನ್ನ ಹ್ಯಾಂಡಲ್ ಮಾಡ್ಬೋದು. ನೀವು ಜಾಸ್ತಿ ತುಂಬಾ ಡಾಮಿನೇಟಿಂಗ್ ಆಗಿ ಅವರ ವಿರುದ್ಧ ಹೋದ್ರೆ ಇನ್ನೂ ಈ ಸಿಚುವೇಶನ್ ವರ್ಸ್ಟ್ ಆಗ್ಬೋದು. ನೀವು ಸಮಾಧಾನದಿಂದಲೇ ಇದನ್ನ ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳಿ ರಾಯರ್ ಕಡೆಯಿಂದ ಒಂದು ಮೆಸೇಜ್ ಬರ್ತಾ ಇದೆ. ಅಂಡ್ ಇಟ್ಸ್ ಲೈಕ್ ನಿಮ್ ಮನ್ಸಲ್ಲಿ ಏನೋ ಒಂದು ಅನ್ಕೊಂಡಿದೀರಾ, ಯಾವ್ದ್ರ ಸಲುವಾಗಿನೂ ತುಂಬಾ ಕೆಲಸ ಮಾಡ್ತಿರೋದು, ಇದನ್ನ ಮಾಡಿ ಮುಗಿಸ್ಲೇಬೇಕು ಅಂತ ಹೇಳಿ ಯಾವ್ದೋ ಒಂದು ಯೋಜನೆನ ರೂಪಿಸ್ಕೊಂಡಿದ್ದೀರಾ. ಸೊ ಅದನ್ನ ನೀವು ಮಾಡೇ ಮಾಡ್ತೀರಾ, ಅದನ್ನ ಮುಗಿಸ್ತೀರಾ. ಯಾರ ಮಾತನ್ನು ನೀವು ಕೇಳೋ ಅಂತವ್ರಲ್ಲ, ನೀವು ಫಿಕ್ಸ್ ಆದ್ರೆ ಫಿಕ್ಸ್ ಅಷ್ಟೇ, ಮುಗೀತು ಅಂತ ಹೇಳ್ತಾರಲ್ಲ, ಆ ತರ ವ್ಯಕ್ತಿತ್ವ ನಿಮ್ದು. ಸೊ ಅದನ್ನು ಕೂಡ ಮಾಡಿ ಮುಗಿಸುವಂತದ್ದು, ಮತ್ತೆ ಅದನ್ನ ಸೆಲೆಬ್ರೇಟ್ ಮಾಡುವಂತ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಾನು ಹೇಳಿದ್ನಲ್ಲ, ಯಾವ್ದೋ ಒಂದು ವಿಚಾರಕ್ಕೆ, ಅದ್ ನಿಮ್ದಲ್ದೇ ಇರೋ ವಿಚಾರಕ್ಕೆ ನೀವು ಸುಮ್ನೆ ಸ್ಟ್ಯಾಂಡ್ ತಗೊಂಡ್ ನಿಂತ್ಕೋಬೇಕಾಗತ್ತೆ. ಯಾರೋ ತಪ್ಪು ಮಾಡಿರ್ತಾರೆ, ನೀವು ಹೋಗಿ ನಿಂತ್ಕೋಬೇಕಾಗತ್ತೆ. ಈ ತರ ಆಗುತ್ತೆ. ಈ ಒಂದು ವಿಚಾರದಲ್ಲಿ ಮಾತ್ರ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಓಕೆನಾ? ಸೊ ಕೆಲವೊಂದ್ಸರಿ ಇದೆಲ್ಲ ಆಗತ್ತೆ, ಏನು ಮಾಡಕ್ ಆಗಲ್ಲ. ಅಂಡ್ ನಿಮ್ಮ ಎನರ್ಜಿ ತುಂಬಾ ಚೆನ್ನಾಗಿದೆ, ಫೈರ್ ಮತ್ತೆ ಏರ್ ಎರಡು ಎನರ್ಜಿನೂ ತೋರಿಸ್ತಾ ಇದೆ ಲಾಸ್ಟ್ ಕಾರ್ಡ್ ಅಲ್ಲಿ. ಕೆಲವೊಂದ್ಸರಿ ನಿಮಗೆ ಸಿಟ್ಟು ಬರುತ್ತೆ, ಕೆಲವೊಂದ್ಸರಿ ತಣ್ಣಗಿರ್ತೀರಾ, ಆ ತರ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಸೊ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಗೈಸ್. ನಮಗೆ ರಾಯರ್ ಕಡೆಯಿಂದ ಬಂದಂತ ಮೆಸೇಜಸ್, ಗ್ರೋತ್, ಅಬಂಡೆನ್ಸ್, ಹಾರ್ಡ್ ವರ್ಕ್ ಮಾಡ್ತಿರೋದು, ಮನಿಗೋಸ್ಕರ ಸೆಲೆಬ್ರೇಟ್ ಮಾಡ್ತಿರೋಂಥದ್ದು, ಬಿಸ್ನೆಸ್ ಅಲ್ಲಿ ಡೆವಲಪ್ ಕಾಣ್ತಾ ಇರೋಂಥದ್ದು, ತುಂಬಾ ಸೀಕ್ರೆಟಿವ್ ಆಗಿ ಮತ್ತೆ ತುಂಬಾ ಜ್ಞಾನನ ಸಂಪಾದನೆ ಮಾಡ್ಕೊಳ್ತಾ ಇರೋದು. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ದು ಅಲ್ದೇ ಇರುವಂತ ಒಂದು ತಪ್ಪಿಗೆ ನೀವು ಸ್ಟ್ಯಾಂಡ್ ತಗೊಂಡ್ ನಿಂತ್ಕೊಳ್ಳೋ ಅಂತದ್ದು, ಮತ್ ನೀವೇನ್ ಅನ್ಕೊಂಡಿದ್ದೀರ ಅದನ್ನ ಸಾಧಿಸಿ ಮುಗಿಸೋ ಅಂತ ಒಂದು ಕಾರ್ಡ್ ಕೂಡ ಬಂದಿದೆ ನಮಗೆ. ಸೊ ಇದೆಲ್ಲ ಇವತ್ತಿನ ಒಂದು ರೀಡಿಂಗ್. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ಇವತ್ತಿನ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್. ಥ್ಯಾಂಕ್ ಯು.